ಧರ್ಮೋಪದೇಶ ಕಂಡ 7ನೇ ಅಧ್ಯಾಯ 21ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿ ಇದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನ ಧೈರ್ಯಪಡಿಸುವವನಾಗಿದ್ದಾನೆ, ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಇವತ್ತು ಅನೇಕ ವಿಷಯಗಳಲ್ಲಿ ನಾವೇನಾಗುವವರಾಗಿದ್ದೇವೆ, ಭಯಪಡುವವರಾಗಿದ್ದೇವೆ. ಆದರೆ ಕರ್ತನ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾನೆ, ಮಗನೇ ಮಗಳ ನೀನೇನ್ ಮಾಡ್ಬೇಡ, ಭಯಪಡ್ಬೇಡ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆ ಎಂದು ಆತನು ಮಾತನ್ನ ಕೊಡುವವನಾಗಿದ್ದಾನೆ. ನಾವಿವತ್ತು ಕೆಲಸಕ್ಕೆ ಹೋಗುವಂತಹ ಮಾರ್ಗದಲ್ಲಿಯೂ, ಬರುವಂತಹ ಮಾರ್ಗದಲ್ಲಿಯೂ, ಕೆಲಸ ಮಾಡುವಂತಹ ಸ್ಥಳಗಳಲ್ಲಿಯೂ, ಅನೇಕ ಒಂದು ಸ್ಥಳಗಳಲ್ಲಿಯೂ ನಾವು ಇವತ್ತೇನ್ ಮಾಡುವವರಾಗಿದ್ದೇವೆ, ಭಯಪಡುವವರಾಗಿದ್ದೇವೆ. ಅಲ್ಲಿರುವಂತಹ ಪರಿಸ್ಥಿತಿಯ ನಿಮಿತ್ತವಾಗಿ ಭಯಪಡುವವರಾಗಿದ್ದೇವೆ, ಅಲ್ಲಿ ನಡೆಯುವಂತಹ ಘಟನೆಗಳ ನಿಮಿತ್ತವಾಗಿ ನಾವಿವತ್ತು ಭಯಪಡುವವರಾಗಿದ್ದೇವೆ. ಆದ್ರೆ ದೇವರು ನಮ್ಮನ್ನ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ ನೀನೇನ್ ಮಾಡ್ಬೇಡ, ಭಯಪಡ್ಬೇಡ, ನಾನು ನಿನ್ನ ಮಧ್ಯದಲ್ಲಿದ್ದೇನೆ, ನಾನು ನಿನ್ನನ್ನ ಬಲಪಡಿಸ್ತೇನೆ. ನಿನ್ನ ಜೀವಿತದಲ್ಲಿ ಹೋರಾಡ್ತಾ ಇರುವಂತಹ ಕ್ರಿಯೆಗಳನ್ನ ಮಾರ್ಪಡಿಸಿ ಬಿಡುವವನಾಗಿದ್ದೇನೆ. ನಿನ್ನ ಜೀವಿತದಲ್ಲಿ ಹೋರಾಡ್ತಾ ಇರುವಂತಹ ಭಯಾಸ್ಪದವಾದ ಸಂಗತಿಗಳನ್ನ ನಾನು ತೆಗೆದಾಕಿ ಬಿಡುವವನಾಗಿದ್ದೇನೆ ಎಂದು ಆತನು ಮಾತನ್ನ ಕೊಡುವವನಾಗಿದ್ದಾನೆ. ದೇವರ ಆತ್ಮನ ನಮ್ಮ ಮಧ್ಯದಲ್ಲಿ ಇರುವುದರಿಂದ, ದೇವರ ಆತ್ಮನ ನಮ್ಮ ಕುಟುಂಬದ ಮಧ್ಯದಲ್ಲಿ ಇರುವುದರಿಂದ ನಾವು ಇವತ್ತು ಅನೇಕ ವಿಷಯಗಳಲ್ಲಿ ನಾವು ಇವತ್ತೇನ್ ಮಾಡುವಂಥದ್ದು ಬೇಡ, ಭಯಪಡುವಂಥದ್ದು ಬೇಡ, ಹೆದರಿಕೊಳ್ಳುವಂಥದ್ದು ಬೇಡ. ಯಾಕೆಂದ್ರೆ ದೇವರನ್ನ ಇವತ್ತು ನಮಗೇನಾಗಿರುವವನಾಗಿದ್ದಾನೆ, ಆಶ್ರಯ ಸ್ಥಾನವಾಗಿರುವವನಾಗಿದ್ದಾನೆ. ನಾವು ಇವತ್ತು ಯಾವ ಯಾವ ವಿಷಯಗಳಲ್ಲಿ ಭಯ ಪಡ್ತಾ ಇದ್ದೇವೆ, ಆ ಸಂಗತಿಗಳನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಬೇಕು. ದೇವರೇ, ಈ ವಿಷಯದಲ್ಲಿ ನಾನು ಭಯ ಪಡ್ತಾ ಇದ್ದೇನೆ. ದೇವರೇ, ಈ ಒಂದು ಪರಿಸ್ಥಿತಿ ನನ್ನ ಮುಂದೆ ಇದೆ, ಇದು ನಾನು ಹೇಗೆ ಹಾದು ಹೋಗ್ಬೇಕು ನನಗೆ ಗೊತ್ತಾಗ್ತಿಲ್ಲ, ನಾನು ಭಯ ಪಡ್ತಾ ಇದ್ದೇನೆ. ಸ್ವಾಮಿ, ನೀನ್ ನನ್ನ ಮಧ್ಯದಲ್ಲಿ ಇದ್ದೇನೆ ಅಂತ ನೀನ್ ಹೇಳ್ತಾ ಇದೀಯಾ. ಕರ್ತನ ಈ ಒಂದು ಪರಿಸ್ಥಿತಿಯಿಂದ ನನ್ನ ಹೊರಗಡೆ ಕರ್ಕೊಂಬ, ನನ್ನ ಧೈರ್ಯಪಡಿಸಿ ಅಂತ ಹೇಳುವಾಗ ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಧೈರ್ಯಪಡಿಸುವವನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋರೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೆ ಇರುವವನಾಗಿದ್ದಾನೆ. ಉರಿಯುವಂತಹ ಆವಿಗೆ ಒಳಗಿಂದ ಕರ್ತನ ನಮ್ಮನ್ನ ಹೊರ ತೆಗೆದುಕೊಂಡು ಬರುವವನಾಗಿದ್ದಾನೆ, ನಮ್ಮನ್ನ ಧೈರ್ಯಪಡಿಸುವವನಾಗಿದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಇರುವುದರಿಂದ ನಾವು ಇವತ್ತು ಭಯಪಡುವಂಥದ್ದು ಬೇಡ. ಕರ್ತನ ನಮ್ಮನ್ನು ಧೈರ್ಯಪಡಿಸಿ ನಡೆಸ್ತಾನೆ. ನಮ್ಮ ಪರಿಸ್ಥಿತಿಗಳನ್ನ ಮಾರ್ಪಡಿಸುವುದಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ. ನಿನ್ನ ಜನರು ಭಯ ಪಡುವಂತಹ, ಹೆದರುವಂತಹ ಪರಿಸ್ಥಿತಿಗಳಿಂದ ನಿನ್ನ ಜನರನ್ನ ಹೊರ ತೆಗೆದುಕೊಂಡು ಬಂದು ನಿನ್ನ ಜನರನ್ನ ಬಲಪಡಿಸಿ, ಧೈರ್ಯಪಡಿಸಿ ನಡೆಸು. ನಿನ್ನ ಜನರ ಮಧ್ಯದಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ನಂಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.